ಅಮ್ಮನಿಗೆ ಮಗನ ಮೇಲೆ ನಂಬಿಕೆ ಇಲ್ಲ. ಮಗನಿಗೆ ಅಮ್ಮನನ್ನ ಅರ್ಥ ಮಾಡಿಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ ಭಾವಿಸ್ತಾನೆ. ಅಕ್ಕನಿಗೆ ತಮ್ಮನ ಮೇಲೆ ನಂಬಿಕೆ ಇಲ್ಲ. ತಮ್ಮ ಅಕ್ಕ ಯಾವತ್ತಿಗೂ ನನ್ನ ಅರ್ಥ ಮಾಡಿಕೊಳ್ಳಲ್ಲ ಅಂತ ಭಾವಿಸ್ತಾನೆ. ಗಂಡ ಆದವನು ಹೆಂಡತಿ ಹತ್ರ ನಂಬಿಕೆ ಉಳಿಸ್ಕೊತಾ ಇಲ್ಲ. ಹೆಂಡತಿ ಆದವಳು ಗಂಡನನ್ನ ನಂಬೋದೇ ಬಿಟ್ಬಿಟ್ಲು. ಈ ಸಂಬಂಧಗಳಲ್ಲಿ ಯಾಕೋ ನಂಬಿಕೆ ಅನ್ನೋದು ಕಳೆದೇ ಹೋಗಿದೆ. ಯಾರು ಯಾರನ್ನು ನಂಬ್ತಾ ಇಲ್ಲ. ಸಂಸಾರ ಅಂತಾದ್ರೆ 4 ಗೋಡೆಗಳ ಮಧ್ಯೆ ಎಲ್ಲರೂ ಒಬ್ಬರಿಗೆ ಒಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಲ್ವಾ. ಒಂದು ಸೂರಿನಡಿ 4 ಗೋಡೆಗಳಿರ್ತಿದ್ವು. ಈಗ 4 ಗೋಡೆಗಳು 40 ಆಗಿದೆ, 400 ಆಗಿದೆ. ಈಗೆಲ್ಲ ಯಾರ ಮಾತು ಯಾರಿಗೂ ಕೇಳಲ್ಲ. ಎಲ್ಲದರಲ್ಲೂ ಅನುಮಾನದ ಪಿಶಾಚಿನೇ ಆವರಿಸ್ಕೊಂಡಿದೆ. ಯಾರು ಯಾರನ್ನು ನಂಬ್ತಾ ಇಲ್ಲ. ಮನೆಯಲ್ಲಿರುವ ಗೋಡೆಗಳು ನಿಮಿತ್ತ ಮಾತ್ರ. ಈಗ ಮನಸ್ಸುಗಳ ಮಧ್ಯೆ ಗೋಡೆಗಳು ಎದ್ದಿದೆ. ಈಗೆಲ್ಲ ಮನಸ್ಸಿನ ಭಾವನೆಗಳನ್ನ ನಮ್ಮವರ ಹತ್ರ ಹೇಳ್ಕೋಬೇಕು ಅಂತಾದರೂ ನಾವು ಮೊಬೈಲ್ ಮೊರೆ ಹೋಗಬೇಕು. ಆ ರೀತಿ ಎಲ್ಲರ ಜೀವನ ಆಗಿ ಹೋಗಿದೆ. ಯಾರೂ ಕಣ್ಣಿಗೆ ಕಣ್ಣು ಹಾಕಿ ಮಾತಾಡಿಸಲ್ಲ. ಯಾರ ಮಾತಿಗೂ ಯಾರೂ ಸ್ಪಂದಿಸಲ್ಲ. ತನ್ನದೇ ಆದ ಲೋಕ, ತನ್ನದೇ ಆದ ಪ್ರಪಂಚ. ಯಾರಿಗೆ ಯಾರೂ ಬೇಕಿಲ್ಲ. ನನ್ನ ಪ್ರೈವಸಿ ನನಗೆ ಮುಖ್ಯ ಅಂತ ಎಲ್ಲರೂ ಒಬ್ಬರಿಂದ ಇನ್ನೊಬ್ಬರು ದೂರ ಆಗ್ತಾ ಇದ್ದಾರೆ. ಇದು ತಂದೆ ಆಗಲಿ, ತಾಯಿ ಆಗಲಿ, ಅಣ್ಣ ತಂಗಿ, ಯಾವುದೇ ಸಂಬಂಧ ಆಗಲಿ, ಎಲ್ಲದರಲ್ಲೂ ಈ ಒಂದು ಭಾವನೆ ರಿಫ್ಲೆಕ್ಟ್ ಆಗ್ತಿದೆ. ಎಲ್ಲರ ಮನಸ್ಸನ್ನು ದೂರ ಮಾಡ್ತಿದೆ. ತಂದೆ ಆದವ ಮಗನ ಹತ್ರ ಅಥವಾ ಮಗಳ ಹತ್ರ ಕೂತ್ಕೊಂಡು ಸಮಯ ಕಳೆಯೋದು ಮರ್ತೇ ಬಿಟ್ಟಿದ್ದಾನೆ. ಅದೇ ರೀತಿ ಮಕ್ಕಳು ತಂದೆ ತಾಯಿ ಜೊತೆ ಕೂತ್ಕೊಂಡು ಮಾತಾಡೋದು, ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋದು ಅಥವಾ ತನಗೆ ತೋಚಿದ್ದನ್ನ ತಂದೆ ತಾಯಿ ಜೊತೆ ಹಂಚ್ಕೊಳ್ಳೋದು ಬಿಟ್ಟೇ ಬಿಟ್ಟಿದ್ದಾರೆ. ಸ್ಟೇಟಸಲ್ಲಿ ಹಾಕ್ತಾರೆ, ಆದರೆ ತಂದೆ ತಾಯಿ ಹತ್ರ ಮಾತ್ರ ಕಮ್ಯುನಿಕೇಟ್ ಮಾಡಲ್ಲ. ಅದೊಂದು ಕಾಲ ಇತ್ತಲ್ವಾ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ರಿ. ಎಲ್ಲರೂ ತನ್ನ ದಿನಚರಿಯನ್ನ ಹಂಚ್ಕೋತಾ ಇದ್ರಿ. ಇದು ಹೀಗಾಯಿತು, ಅದು ಹಾಗಾಯಿತು ಅಂತ ಹೇಳ್ಕೊತಾ ಇದ್ರಿ. ಆದರೆ ಇವಾಗ ಯಾರು ಯಾರ ಜೊತೆನೂ ಮಾತಾಡಲ್ಲ. ಸುತಾರಾಮ್ ರೆಡಿನೇ ಇಲ್ಲ ಮಾತಾಡಲಿಕ್ಕೆ. ಎಲ್ಲರೂ ಮೌನಕ್ಕೆ ಶರಣಾಗಿದ್ದಾರೆ. ಮಾತು ಈಗ ಮೌನವಾಗಿ ಹೋಗಿದೆ. ಇಲ್ಲಿ ನಂಬಿಕೆಯ ಕೊರತೆ ಎದ್ದು ಕಾಣ್ತಿದೆ ಕಣ್ರಿ. ಎಲ್ಲ ಸಂಸಾರಗಳಲ್ಲೂ ನಂಬಿಕೆ ಅನ್ನೋದು ಇಲ್ವೇ ಇಲ್ಲ. ಆ ರೀತಿ ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸಿನ ಮೇಲೆ ಬರೀ ಸಂಶಯ ಪಡೋ ಒಂದು ಮೆಕ್ಯಾನಿಕಲ್ ಲೈಫ್ ಆಗಿ ಹೋಗಿದೆ. ಯಾರ ಮೇಲೂ ಯಾರಿಗೂ ನಂಬಿಕೆ ಇಲ್ಲ. ಈ ನಂಬಿಕೆ ಅನ್ನೋದು ಮತ್ತೆ ನಮ್ಮ ಜೀವನದಲ್ಲಿ ಹುಟ್ಟಿ ಬಂದರೆ ಮಾತ್ರ ಈ ಸಂಸಾರಗಳು ನೆಮ್ಮದಿಯಾಗಿ ಬಾಳಕ್ ಸಾಧ್ಯ ಕಣ್ರಿ. ಈ ಬಾಳ್ವೆ ನಡೆಸ್ತಿದ್ರು ಸತ್ತು ಹೋದ ಸಂಬಂಧಗಳನ್ನ ನಾವು ಸರಿ ಮಾಡ್ಕೋಬೇಕಾದ್ರೆ ನಂಬಿಕೆ ಬಹಳ ಬಹಳ ಮುಖ್ಯ. ಅದನ್ನ ನಾವು ರೂಢಿಸ್ಕೊಳ್ಳೇಬೇಕು. ಇಲ್ಲ ನಾವೆಲ್ಲರೂ ಎಲ್ಲೋ ಒಂದು ಸೂರಿನಡಿ ಬಾಳ್ತಿರ್ತೇವೆ ಹೊರತು ಯಾರು ಯಾರಿಗಾಗೂ ಬಾಳ್ತಿಲ್ಲ. ಸ್ವಾರ್ಥದ ಜೀವನ ಎಷ್ಟು ದಿನ ಅಂತ ಬಾಳ್ತೀರಿ ಹೇಳಿ? ಒಂದು ದಿನ ಈ ಚರ್ಮ ಸುಕ್ಕು ಬೀಳತ್ತಲ್ಲ, ಆಗ ಎಲ್ಲವೂ ಮರುಕಳಿಸಿ ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಹೇಗಿದ್ವಿ, ಈಗ ಹೇಗಾಗಿದ್ದೀವಿ, ಯಾರು ನನ್ನ ಜೊತೆ ಇಲ್ವಲ್ಲ ಅನ್ನೋ ಭಾವನೆ ಆಗ ಹುಟ್ಟಿಕೊಳ್ಳುತ್ತೆ. ಅಷ್ಟರಲ್ಲಿ ತುಂಬ ಸಮಯ ಕಳೆದು ಹೋಗಿರುತ್ತೆ. ಸಂಬಂಧಗಳು ಹಾಳಾಗಿ ಹೋಗಿರುತ್ತೆ. ನೀವು ಯಾರ ಜೊತೆ ಮಾತಾಡಬೇಕು, ನೀವು ಹಂಚ್ಕೋಬೇಕು ಅಂತ ಅನ್ಕೋತಿರೋ ಅವರು ನಿಮ್ಮ ಜೊತೆ ಇರ್ಲಿಕ್ಕಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ, ಸಂಬಂಧಗಳಿಗೆ ಜೀವ ಕೊಟ್ಟು ಬದುಕಿ ಬಿಡಿ. ಇರೋದು ಒಂದು ಜೀವನ ಕಣ್ರಿ. ಅದನ್ನು ಬಿಟ್ಟು ನೀವು ಯಾವುದೋ ಒಂದು ನಿಮ್ಮ ಊಹೆಗೆ ತಕ್ಕ ಹಾಗೆ ಜೀವನ ಮಾಡ್ತೀರಿ ಅಂತ ಆದರೆ ಈ ಸಂಬಂಧಗಳಿಗೆ ಬೆಲೆ ಸಿಗೋದೇ ಇಲ್ಲ. ಯೋಚನೆ ಮಾಡಿ.